ಎಚ್ಡಿ ಕೋಟೆ ತಾಲೂಕಿನ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ವತಿಯಿಂದ ಹ್ಯಾಂಡ್ ಪೋಸ್ಟ್ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಭವನದಲ್ಲಿ ಆಂತರ ಸಂತೆ ಮತ್ತು ಬೇಚಿನಹಳ್ಳಿ ವಲಯ ಮಟ್ಟದ ಒಕ್ಕೂಟದ ಪದಾಧಿಕಾರಿಗಳಿಗೆ ತರಬೇತಿ ಕಾರ್ಯಾಗಾರ ನಡೆಯಿತು. ಸಾಮಾನ್ಯವಾಗಿ ನಾವೆಲ್ಲೇ ಕೆಲವೊಂದು ವಿಷಯಗಳನ್ನ ಚರ್ಚೆ ಮಾಡತಕ್ಕಂಥ ಸಂದರ್ಭದಲ್ಲಿ ಮೈಸೂರು ಅಂತ ಬಂದಾಗ ನಮ್ಮ ಏನು ಹೆಗ್ಗಡದೇವರ ಕೋಟೆ ಏನಿದೆ ಎಲ್ಲರ ಬಾಯಲ್ಲಿ ಬರ್ತಕ್ಕಂಥದ್ದು ತೀರಾ ಹಿಂದುಳಿದಿರ್ತಕ್ಕಂಥ ಒಂದು ತಾಲೂಕು ಎಂಬತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇರ್ತದೆ. ಆದ್ರೆ ಏನಂತ ಹೇಳಿದ್ರೆ ಈ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯನ್ನು ನಾವು ತೆಗೆದುಕೊಂಡಾಗ ನಮ್ಮ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಏನಪ್ಪಾ ಅಂತ ಹೇಳಿದ್ರೆ ಗ್ರಾಮೀಣ ಭಾಗದಲ್ಲಿರ್ತಕ್ಕಂಥ ಸಣ್ಣ ಕೃಷಿಕರು ಮತ್ತೆ ಕೂಲಿ ಮಾಡ್ತಕ್ಕಂಥ ವರ್ಗದವರು ಏನಂತ ಹೇಳಿದ್ರೆ ನಮ್ಮ ಧರ್ಮಸ್ಥಳ ಯೋಜನೆಯಲ್ಲಿ ಏನಂತ ಹೇಳಿದ್ರೆ ಪಾಲುದಾರರಾಗಿದ್ದಾರೆ. ಈ ಪಾಲುದಾರರು ನೋಡಿದಾಗ ಏನಪ್ಪಾ ಅಂತ ಹೇಳಿದ್ರೆ ಖಂಡಿತವಾಗಿ ಏನಪ್ಪಾ ಅಂತ ಹೇಳಿದ್ರೆ ಜನರಿಗೆ ಸರಿಯಾದಂತಹ ತಿಳುವಳಿಕೆಯನ್ನ ಕೊಟ್ಟಿದ್ದೇ ಆದ್ರೆ ಏನಪ್ಪಾ ಅಂತ ಹೇಳಿದ್ರೆ ಅವರು ಶೈಕ್ಷಣಿಕವಾಗಿ ಸ್ವಲ್ಪ ನಾವು ಹಿಂದುಳಿದಿರ್ಬೋದು, ಆದ್ರೆ ತಿಳುವಳಿಕೆಯನ್ನು ಕೊಟ್ಟರೇನಪ್ಪ ಅಂತ ಹೇಳಿದ್ರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಏನಂತ ಹೇಳಿದ್ರೆ ಸಾಕಷ್ಟು ನಾವು ಪ್ರಗತಿಯತ್ತ ಮುಂದೊಯ್ಯಲಿಕ್ಕೆ ಸಾಧ್ಯತೆ ಇದೆ ಅಂತಕ್ಕಂಥದ್ದು ಹೇಳಲಿಕ್ಕೆ ಏನಪ್ಪ ಅಂತ ಹೇಳಿದ್ರೆ ಇಲ್ಲಿ ಬಂದಿರತಕ್ಕಂಥ ತಾಯಂದ್ರೆ ನಾವು ಉದಾಹರಣೆಯನ್ನಾಗಿ ನಾವು ತೆಗೆದುಕೊಳ್ಬಹುದು. ತಾಯಂದ್ರೆ 680 ಸಂಘಗಳಿದೆ, ಜೊತೆಗೆ 23,000 ಜನ ಸದಸ್ಯರು ನಮ್ಮ ಯೋಜನೆಯ ಕಾರ್ಯಕ್ರಮದಲ್ಲಿ ತೊಡಗಿಸಿಕೊಂಡಿದ್ದಾರೆ. ನಮ್ಮ ಗ್ರಾಮಾಭಿವೃದ್ಧಿ ಕಾರ್ಯಕ್ರಮ ಕಳೆದ 2023 ಇಸವಿನವರೆಗೆ ಇದೇ ಮೈಸೂರಿನ ಯೂನಿಯನ್ ಬ್ಯಾಂಕಿನಲ್ಲಿ ಎಲ್ಲ ಸಂಘಗಳಿಗೆ ಖಾತೆ ತೆರೆದು ಆ ಮೂಲಕ ಸಂಘದ ಸದಸ್ಯರ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿಕೊಳ್ಳಕ್ಕೆ ಅನುಕೂಲವಾಗುವಂತೆ ಸಾಲ ಸೌಲಭ್ಯ ಅಥವಾ ಆರ್ಥಿಕ ಸಹಾಯವನ್ನು ಅಲ್ಲಿ ಕೊಡ್ತಾಯಿದ್ರು. ಅದರ ನಂತರ 2023 ಇಸವಿ ನಂತರ ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆ SBI ಬ್ಯಾಂಕ್, ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದಲ್ಲಿ ಎಲ್ಲ ಸಂಘಗಳ ಖಾತೆಯನ್ನು ತೆರೆದಿದೆ. 2,600 ಚಿಲ್ಲರೆ ಸಂಘಗಳಿಗೆ ನಮ್ಮ ಬ್ಯಾಂಕ್ ಆರ್ಥಿಕ ಸಹಾಯವನ್ನು ಒದಗಿಸಿಕೊಡುತ್ತೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಎನ್ನುವುದು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾದ ಬ್ಯಾಂಕಿನ ಪ್ರತಿನಿಧಿ, ಅಂದರೆ ವ್ಯವಹಾರ ಪ್ರತಿನಿಧಿಯಾಗಿ ಕೆಲಸ ಮಾಡ್ತಾ ಇದೆ, ಬಿಸ್ನೆಸ್ ಕರೆಸ್ಪಾಂಡೆಂಟ್ ಆಗಿ ಕೆಲಸ ಮಾಡ್ತಾ ಇದೆ. ಇವತ್ತು ನಮ್ಮ ಗ್ರಾಮಾಭಿವೃದ್ಧಿ ಯೋಜನೆಯ ಮೂಲಕ ಬರೀ ಸಾಲ ಸೌಲಭ್ಯವನ್ನು ಮಾತ್ರ ನಾವು ಹೇಳ್ತಿದ್ದೇವೆ ಅನ್ನೋದ್ರ ಅಂತ ತಿಳ್ಕೊಂಡ್ರೆ ತಪ್ಪಾಗುತ್ತೆ. ಇವತ್ತು ನಮ್ಮ ತಾಲೂಕಿನಲ್ಲಿ ಬೇರೆ ಬೇರೆ ರೀತಿಯ ಒಂದು ಸಾಮಾಜಿಕ ಚಟುವಟಿಕೆಗಳನ್ನು ಪೂಜ್ಯ ಕಾವಂದರ ಒಂದು ಅಧ್ಯಕ್ಷತೆಯಲ್ಲಿ ನಾವು ನಡೆಸ್ಕೊಂಡು ಬಂದಿದ್ದೇವೆ. ಕಳೆದ 13 ವರ್ಷಗಳಲ್ಲಿ ನಮ್ಮ ತಾಲೂಕಿನಲ್ಲಿ ಸುಮಾರು 188 ಜನ ಸದಸ್ಯರಿಗೆ, ಅಂದರೆ ನಿರ್ಗತಿಕರಿಗೆ, ತುಂಬ ನಿರ್ಗತಿಕರು, ಅವರಿಗೆ ಯಾರೂ ನೋಡುವವರಿಲ್ಲ, ಗತಿ ಇಲ್ಲದಂಥ ಒಂದು ವ್ಯಕ್ತಿಗಳು ಅಥವಾ ಒಂದು ಕುಟುಂಬ ಅಂತ ಹೇಳುವಂಥ ಕುಟುಂಬಗಳಿಗೆ ಪ್ರತಿ ತಿಂಗಳು ಪೂಜ್ಯರ ಮಹಾಶಾಸನ ಬರ್ತಾ ಇದೆ. ಅಂದರೆ ಒಂದು ತಿಂಗಳಿಗೆ ಸುಮಾರು 1,70,000 ರೂಪಾಯಿ ಮಹಾಶಾಸನವಾಗಿ ಪ್ರತಿ ತಿಂಗಳು ನಾವು ಕೊಡ್ತಾ ಇದ್ದೇವೆ. ಈ ಒಂದು ಸಂಸ್ಥೆ ಮಾಡ್ಕೊ ಬರ್ತಾ ಇದೆ. ಒಂದು ಸರ್ಕಾರನೂ ಕೂಡ ಮಾಡ್ತಾ ಇರ್ತಕ್ಕಂಥ ಕೆಲಸವನ್ನು ಈ ಒಂದು ಸಂಸ್ಥೆ ಮಾಡ್ತಾ ಇರ್ತಕ್ಕಂಥದ್ದು ಬಹಳ ವಿಶೇಷ. ಹಾಗಾಗಿ ಅನೇಕ ಕಾರ್ಯಕ್ರಮನ ಇವತ್ತು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೊಡ್ತಕ್ಕಂಥ ಕಾರ್ಯಕ್ರಮ ಮತ್ತು ಮಧ್ಯವರ್ಜನೆ ಶಿಬಿರ, ಈ ತಾಲೂಕಲ್ಲಿ ಇವಾಗ 2ನೇ ಬಾರಿಗೆ ಮಧ್ಯವರ್ಜನೆ ಶಿಬಿರವನ್ನು 2 ಬಾರಿ ಮಾಡಿದ್ದಾರೆ. ಕುಡಿತ ಬೆಳೆಸುವಂಥ ಕಾರ್ಯಕ್ರಮ ಮತ್ತು ವೃದ್ಧಾಪ್ಯ ವಯಸ್ಸಾದವರಿಗೆ ವೃದ್ಧಾಪ್ಯ ವೇತನವನ್ನು ಕೊಡ್ತಕ್ಕಂಥ ಕಾರ್ಯಕ್ರಮ ಮತ್ತು ಸೂರ್ಯದಿಂದ ಇರತಕ್ಕಂಥ ನಿರ್ಗತಿಕರಿಗೆ ಒಂದು ಸೂರು ಮಾಡಿಕೊಡ್ತಕ್ಕಂಥ ಕಾರ್ಯಕ್ರಮ ಮತ್ತು ಕೆರೆಗಳ ಜೀರ್ಣೋದ್ಧಾರ, ಅಂತರ್ಜಲ ಹೆಚ್ಚಬೇಕು ಅಂತೇಳಿ ಯಾವ ತೀರಾ ಕೆರೆಗಳು ಮುಚ್ಚೋಗಿ ನಶಿಸುವಂಥ ಸ್ಥಿತಿಯಲ್ಲಿ ಬಂದಿರ್ತಾರೆ, ಆ ಕೆರೆಗಳನ್ನ ಮತ್ತೆ ಜೀರ್ಣೋದ್ಧಾರ ಮಾಡ್ತಕ್ಕಂಥ ಕಾರ್ಯಕ್ರಮ ಮತ್ತು ಜೊತೆಗೆ ಸ್ಮಶಾನ ಅಭಿವೃದ್ಧಿಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ, ಯೋಜನೆಗೆ ಅನುದಾನವನ್ನು ಕೊಡ್ತಕ್ಕಂಥದ್ದು, ಮತ್ತು ದೇವಸ್ಥಾನಗಳಿಗೆ ಅನುದಾನವನ್ನು ಕೊಡ್ತಕ್ಕಂಥದ್ದು, ಮತ್ತು ಸಮುದಾಯ ಭವನಗಳಿಗೆ ಅನುದಾನವನ್ನು ಕೊಡ್ತಕ್ಕಂಥದ್ದು, ಈ ಥರ ಅನೇಕ ಕಾರ್ಯಕ್ರಮವನ್ನು ಈ ಧರ್ಮಸ್ಥಳ ಸಂಸ್ಥೆ ಮಾಡ್ಕೊಂಡು ಇದೆ. ಆ ಎಲ್ಲ ಕಾರ್ಯಕ್ರಮಗಳಿಗೂ ಕೂಡ ನಾವು ಸಾಕ್ಷಿಯಾಗಿದ್ದೀವಿ. ಯಾಕಂದರೆ ಈ ನಮ್ಮೂರಲ್ಲೂ ಕೂಡ ಒಂದು 8ರಿಂದ 9 ಸಂಘಗಳು ಧರ್ಮಸ್ಥಳ ಸಂಸ್ಥೆ ಇದೆ. ಬೇರೆ ಸಂದರ್ಭದಲ್ಲಿ ಬೇರೆ ಯಾವುದೇ ಸ್ಮಾಲ್ ಫೈನಾನ್ಸ್ಗಳನ್ನ ನೋಡಿದಂಥ